ಗೌತಮ್, ಪರವಾಗಿಲ್ಲ. ನನ್ನ ಹಾಗೆ ಕೃತಿಯಲ್ಲಿ ಹೇಳು. ನಾನೇನು ಬೇಸರ ಮಾಡಿಕೊಳ್ಳಲ್ಲ. ತುಂಬ ದಿನಗಳಿಂದ ಕಾಯ್ತಿದ್ದೆ ನಿನ್ನನ್ನು ಗೌತಮ್ ವರ್ಮನ ಹೆಂಡತಿ ಎಂದು ಪರಿಚಯಿಸಿಕೊಡುವುದರ ಜೊತೆಗೆ ಕೆಲವೊಂದು ವಿಷಯದಲ್ಲಿ ಇಷ್ಟೆಲ್ಲ ಯಾರಿಗಾಗಿ ಮಾಡ್ತಿದ್ದೇನೆ, ಇವನಿಗಾಗಿ ಯಾರಿದ್ದಾರೆ ಎಂದೆಲ್ಲ ಯೋಚಿಸ್ತಿದ್ದವರಿಗೆ ಉತ್ತರಿಸಬೇಕಾಗಿತ್ತು ಎಂದಿದ್ದ. ನನಗೂ ಅಷ್ಟೇ. ಎಲ್ಲರ ಎದುರಿಗೂ ನಿಮ್ಮ ಮಡದಿಯಾಗಿ ನಿಂತು ಪರಿಚಯಿಸಿಕೊಳ್ಳೋದಕ್ಕೆ ಅಷ್ಟೇ ಸಂತೋಷವಾಗ್ತಿತ್ತು. ನಾನೆಲ್ಲೋ ಹುಟ್ಟಿ ಬೆಳೆದದ್ದು, ನೀವೆಲ್ಲೋ ಬೆಳೆದದ್ದು. ಹಾಗೆ ಇಬ್ಬರ ಸ್ವಭಾವಗಳು ಕೂಡ ಬೇರೆ ಬೇರೆ. ಆದರೆ ಇಂದು ಇಬ್ಬರು ಸತಿಪತಿಗಳಾಗಿ ಒಂದೇ ಸೂರಿನಡಿ ಇದ್ದೇವೆ. ಜೀವನ ಎಷ್ಟು ವಿಸ್ಮಯ ಅಲ್ವಾ? ನಿಮ್ಮಷ್ಟು ತಿಳುವಳಿಕೆ ನನಗಿಲ್ಲ. ನನ್ನಿಂದ ಏನಾದರೂ ತಿಳಿಯದೆ ತಪ್ಪಾದರೆ ನನ್ನ ನೀವು ದೂರ ಮಾಡೋಲ್ಲ ಅಲ್ವಾ? ಕೆಲವೊಂದು ವಿಷಯದಲ್ಲಿ ನಾನು ನಿಮಗೆ ಸರಿ ಸಮಾನವಾದ ಜೋಡಿ ಅಲ್ಲ ಎನ್ನುವುದು ಕೆಲವರ ಅಭಿಪ್ರಾಯ. ಹೇಳಿದವಳಿಗೆ ಹೀರಾಳ ತಾಯಿಯ ಮಾತುಗಳು ನೆನಪಾಗಿದ್ದವು. ಗೌತಮ್, ಮತ್ತೆ ಯಾರು ನಿನಗೆ ಈ ವಿಷಯ ತಲೆಗೆ ತುಂಬಿದ್ದು ಕೇಳಿದ್ದ. ನೇರವಾಗಿ ನನಗೆ ಹೇಳಿತು ಅಂತ ಅಲ್ಲ, ಹಿಂದೆ ಮುಂದೆ ಇದೇ ರೀತಿ ಮಾತುಗಳನ್ನು ಹೇಳುತ್ತಿದ್ದಾರೆ. ಎಲ್ಲರ ಮಾತಿಗೆ ತಲೆಗೆಡಿಸಿಕೊಂಡ್ರೆ ಜೀವನ ನಡೆಸಲು ಆಗ್ತದ? ಯಾವ ಮಾತನ್ನು ತೆಗೆದುಕೊಳ್ಬೇಕು, ಯಾವ ಮಾತನ್ನು ಬಿಡಬೇಕು ಎನ್ನುವುದು ನಮಗೆ ಅರ್ಥವಾಗಿರಬೇಕು. ಕೆಲವರ ಅಸೂಯೆಯಿಂದ ನಮ್ಮನ್ನು ಕುಗ್ಗಿಸಲು ಕೂಡ ಹಾಗೆ ಹೇಳ್ತಾರೆ. ನಾವು ಕುಗ್ಗಿದಾಗ, ಕಣ್ಣೀರು ಹಾಕಿದಾಗ ಅವರ ಮನಸ್ಸಿಗೆ ವಿಚಿತ್ರ ರೀತಿಯ ಸಂತೃಪ್ತಿ ಸಿಗುತ್ತದೆ. ಅಂಥ ವಿಕೃತ ಮನಸ್ಸಿನವರ ಮಾತನ್ನು ಇಷ್ಟು ಮನಸ್ಸಿಗೆ ಹಚ್ಚಿಕೊಂಡು ಯೋಚನೆ ಮಾಡ್ತಾರ? ಇನ್ನು ಮುಂದೆ ಅಂಥವರಿಂದ ದೂರ ಇರು. ಯಾರು ಹೇಳಿತು ಅಂತ ಹೇಳಲ್ವಾ? ನಮ್ಮಿಬ್ಬರ ನಡುವೆ ಯಾವ ಮುಚ್ಚು ಮರೆಯೂ ಇರಬಾರ್ದು. ನೀವು ಕೋಪ ಮಾಡಿಕೊಂಡು ಅವರ ಮೇಲೆ ರೇಗಾಡುವುದಕ್ಕೆ ಹೋಗಬೇಡಿ. ನನಗೂ ಮುಚ್ಚುಮರೆ ಮಾಡಲು ಇಷ್ಟವಿಲ್ಲ. ಆದರೆ ಕೆಲವೊಂದು ವಿಷಯ ಹೇಳಿದವರು ಯಾರು ಎಂದು ಹೇಳದೆ ಉಳಿದರೆ ಕೂಡ ಏನೂ ತಪ್ಪಾಗುವುದಿಲ್ಲ ಎಂದುಕೊಂಡು ಸುಮ್ಮನಾದೆ. ಅದು ಹೀರಾ ಅವರ ತಾಯಿ. ಅವರಿಗೆ ನನ್ನ ಬಗ್ಗೆ ಅರ್ಥವಾಗದ ಅಸಮಾಧಾನ ಇದೆ. ಯಾಕೆ ಎಂದು ತಿಳಿಯುತ್ತಿಲ್ಲ. ನಾನೆಷ್ಟು ಆತ್ಮೀಯವಾಗಿ ಮಾತನಾಡಿಸಲು ಹೋದರೂ ನನ್ನನ್ನು ಅಂಗಿಸಿ ಮಾತನಾಡ್ತಾರೆ. ಇನ್ನೊಮ್ಮೆ ಹಾಗೆ ಮಾತನಾಡೋಲ್ಲ ಬಿಡು. ಅಂದರೆ ನೀವು ಅವರನ್ನು ಕೇಳ್ತೀರಾ? ಇದೆಲ್ಲ ಎಷ್ಟು ಬೇಗ ಚೆನ್ನಾಗಿ ಅರ್ಥ ಆಗುತ್ತೆ ನೋಡು. ಸರಿ, ಕೇಳೋಲ್ಲ, ಮಲಗು. ನಿಮಗೂ ಆಯಾಸ ಆಗಿರುತ್ತೆ, ರೆಸ್ಟ್ ಮಾಡಿ ಎಂದಿದ್ದಳು. ಎದ್ದು ಹೋದ ಗೌತಮ್ ಬಾಗಿಲು ಲಾಕ್ ಮಾಡಿ ಬಂದವನು. ಹೀಗೆ ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಸೇರಿತ್ತು. ನನ್ನ ಬಳಿಯೇ ಕ್ಷೇಮವಾಗಿ ಇದೆ ಎನ್ನುವ ಅನಿಸಿಕೆ ನೆಮ್ಮದಿಯನ್ನು ನೀಡುತ್ತೆ. ಹೇಳಿ ತೋಳಲ್ಲಿ ತುಂಬಿಕೊಂಡು ಕಣ್ಣುಚ್ಚಿದ್ದ. ಕತ್ತೆತ್ತಿ ನೋಡಿದವಳು. ನಮಗೂ ಅಷ್ಟೇ. ಇಲ್ಲಿದ್ದರೆ ನಿಶ್ಚಿಂತೆ. ನಾನು ಕ್ಷೇಮವಾಗಿ ಇದ್ದೀನಿ. ಯಾರು ಏನು ಮಾಡಲು ಸಾಧ್ಯವಿಲ್ಲ ಅನ್ನೋ ಅನಿಸಿಕೆ ಹೇಳುತ್ತಾ ಕೆನ್ನೆಗೆ ಮುತ್ತಿಟ್ಟವಳು. ಗಡ್ಡ ಚುಚ್ಚುತ್ತೆ ಎನ್ನುತ್ತಾ ಮುಖ ಒಂದು ರೀತಿ ಮಾಡಿದ್ದಳು. ಅದು ರಿಸೆಪ್ಷನ್ ಇತ್ತಲ್ವಾ, ಅದಕ್ಕೆ ಲೈಟಾಗಿ ಟ್ರಿಮ್ ಮಾಡಿಸಿದ್ದೆ ಹೇಳುತ್ತಾ ಅವಳ ಬಳಸಿ ಕಣ್ಮುಚ್ಚಿದವನು ಅರಿವಿಲ್ಲದೆ ನಿದ್ರೆಗೆ ಜಾರಿದ್ದ. ಕಾಫಿ ಲೋಟ ಹಿಡಿದು ಬಂದ ಪಾವನಿ ಬಾಗಿಲು ಪೂರ ಮುಚ್ಚಿದ್ದು ನೋಡಿ ತಿರುಗಿ ಬಂದಿದ್ದಳು. ಇಂದ್ರಾಣಿ ಅವರು, ಚಿನ್ನಯ್ಯ, ರಾತ್ರಿ ಊಟಕ್ಕೆ ಒಂದು ಸಿಹಿ ಇರಲಿ, ಹಾಗೆ ಹಾಲು ಕಾಯಿಸಿ ಇಟ್ಟಿರಿ ಎಂದಿದ್ದರು. ಬಳಿಯಲ್ಲೇ ಇದ್ದ ವಿಮಲಾ ಅವರು, ಮಧ್ಯಾಹ್ನದ ಊಟವೇ ಜಾಸ್ತಿ ಆಯಿತು, ಸಿಹಿ ಹಾಕಿ ಎಂದಿದ್ದರು. ಇಂದ್ರಾಣಿ ಅವರ ವಿಷಯದ ತಿಳಿಸಿದ ನಂತರ ವಿಮಲಾ ಅವರು, ಹೌದು, ಹಾಗಾದರೆ ಎಷ್ಟು ದಿನ ಇವರು ಸಂಸಾರ ಶುರು ಮಾಡಿರಲಿಲ್ವಾ ಅಚ್ಚರಿಯಿಂದ ಕೇಳಿದ್ದರು. ಇಲ್ಲ, ಚಂದನ ನಿದ್ರೆ ಮಾತ್ರ ತೆಗೆದುಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವಳು ಉಳಿದದ್ದೇ ಹೆಚ್ಚಾಗಿತ್ತು. ಅವಳು ಗುಣಮುಖವಾಗಲು ಕೊಟ್ಟಿದ್ದ ಮೆಡಿಸಿನ್ ತೆಗೆದುಕೊಳ್ಳುತ್ತಿದ್ದ ಕಾರಣ ಹೊಟ್ಟೆ ಹೊರಿ, ಆಯಾಸ, ಸಂಕಟ ಆಗೇ ಇತ್ತು. ಹಾಗಾಗಿ ಗೌತಮ್ ಸ್ವಲ್ಪ ದಿನ ಅವಳಿಂದ ದೂರ ಉಳಿದಿದ್ದ. ನಂತರ ನಿಮ್ಮನೆಯವರು ಮಗಳನ್ನು ಕರೆದುಕೊಂಡು ಹೋದಾಗ ಸ್ವಲ್ಪ ಬೇಸರ, ಅದು ಇದು ಎಂದು ಅಂತರ ಆಗೇ ಇತ್ತು. ಇಂದು ರಮೇಶ್ಗೆ ತಿಳಿಸಿದ ವ್ಯವಸ್ಥೆ ಮಾಡಲು ಹೇಳಿದ್ದಾನೆ. ಅವನಿಂದ ಪಾವನಿಗೆ ತಿಳಿದಿದೆ. ಪಾವನಿಂದ ನಮ್ಮೆಲ್ಲರಿಗೂ ತಿಳಿಯುವಂತಾಯಿತು. ನಮಗೆಲ್ಲ ತಿಳಿದಿದೆ ಎನ್ನುವ ವಿಷಯ ಅವನಿಗೆ ಗೊತ್ತಿಲ್ಲ. ನಾವು ತಿಳಿಯದಂತೆ ಇರೋಣ, ಅವರಿಗೆ ಮುಜುಗರವಾಗುವುದು ಬೇಡ ಎಂದಿದ್ದರು. ಮಡದಿ ಬಳಿಗೆ ಬಂದು ಕುಳಿತಾಗ ಕೃಷ್ಣಪ್ರಸಾದ್ ಅವರು, ಯಾಕೆ ಆ ರೂಮ್ಗೆ ಹೋದರು? ರಮೇಶ್ಗೂ ಆಯಾಸ ಆಗಿದೆ, ಮಕ್ಕಳು ಕೂಡ ಆಯಾಸದಿಂದ ಇದ್ದಾರೆ, ಅವರಿಗೆ ರೂಮ್ ಬಿಟ್ಟು ಕೊಟ್ಟಿದ್ರೆ ಆಗ್ತಿತ್ತು ಎಂದಿದ್ದರು. ವಿಮಲಾ ಅವರು, ಮಕ್ಕಳನ್ನು ಇಂದ್ರಾ ಅವರ ರೂಮಿನಲ್ಲಿ ಸದ್ಯಕ್ಕೆ ಮಲಗಿಸ್ತಾರೆ ಎಂದವರು ಇಂದ್ರಾಣಿ ಅವರು ಹೇಳಿದ್ದ ವಿಷಯ ತಿಳಿಸಿದರು. ಕೃಷ್ಣಪ್ರಸಾದ್ ಅವರು, ಪತ್ನಿಯಿಂದ ವಿಷಯ ತಿಳಿದ ನಂತರ ನಾನು ತುಂಬ ದುಡುಕಿ ಅಳಿಯಂದರ ಜೊತೆ ಮೊದಲೆಲ್ಲ ತುಂಬ ಕೆಟ್ಟದಾಗಿ ಮಾತನಾಡಿಬಿಟ್ಟೆ ಕಣೆ. ನನ್ನ ಮಗಳಿಗೆ ತಿಳುವಳಿಕೆ ಇಲ್ಲ ಎನ್ನುತ್ತಾರೆ. ಆದರೆ ಅವಳ ಜೀವನಕ್ಕೆ ಅಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ ನೋಡು. ನಿಜಕ್ಕೂ ನನ್ನ ಅಳಿಯ ಬಂಗಾರ ಎಂದಿದ್ದರು. ಚೂರು ಅಸಮಾಧಾನದಿಂದಿದ್ದರು.
ವಿಮಲಾ ಅಂತೂ ಇವರ ಮನಸ್ಸಲ್ಲಿ ಅಳಿಯನ ಬಗ್ಗೆ ಇದ್ದ ಬೇಸರ ಅಸಮಾಧಾನ ಹೋಗಿ ಗೌರವ ಮೂಡಿದೆಯಲ್ಲ ಸಾಕು ಎಂದುಕೊಂಡರು. ಎಚ್ಚರಗೊಂಡ ಚಂದನ ನಾವಿಬ್ಬರು ಹೀಗೆ ಇಲ್ಲಿ ಉಳಿದದ್ದು ನೋಡಿ ಎಲ್ಲರೂ ಏನೆಂದುಕೊಂಡ್ರೋ. ಅತ್ತಿಗೆಗಾಗಿ ಬೇಗ ರೂಮ್ ಬಿಟ್ಟು ಕೊಡಬೇಕಾಗಿತ್ತು. ಹೇಳಿಕೊಂಡು ಎದ್ದೇಳಲು ಹೋದವಳ ಬಳಸಿ ಇನ್ನು ಸ್ವಲ್ಪ ಹೊತ್ತು ಮಲಗಬಹುದಿತ್ತು ಎಂದಿದ್ದ. ಅವರೆಲ್ಲ ಏನೆಂದುಕೊಳ್ಳಲ್ಲ. ಇಷ್ಟು ಸಮಯ ಹೀಗೆ ಬೇರೆಯವರ ರೂಮಿನಲ್ಲಿ ಒಳಗೆ ಉಳಿದರೆ. ನಮ್ಮಿಬ್ಬರ ಮದುವೆಯಾಗಿದೆ, ನೆನಪಿದೆ ತಾನೆ? ಇಲ್ಲ ನೆನಪಿಸಬೇಕಾ? ಬೇಡ, ನೀವು ನೆನಪಿಸುವುದಕ್ಕೆ ಶುರು ಮಾಡಿದರೆ ತುಂಬ ತಡವಾಗುತ್ತೆ. ನಗುವಿನೊಂದಿಗೆ ಹೇಳಿ ಬಿಡಿಸಿಕೊಂಡಾಗ ತಾನೂ ಎದ್ದು ಕುಳಿತಿದ್ದ. ಅವಳ ಮುಖದಲ್ಲಿನ ನಗು ಮನಕ್ಕೆ ಚೇತುಹಾರಿ ಎನಿಸಿತು. ಮೊದಲ ಬಾರಿ ಈ ನಗು ನೋಡಿ ಅಲ್ವೇ ನನಗೆ ಅಸಮಾಧಾನ ಆಗಿತ್ತು. ಈ ನಗು ಇವಳ ಮುಖದಿಂದ ಅಳಿಸಿ ಹೋಗಬೇಕೆಂದುಕೊಂಡಿದ್ದೆ. ಆದರೆ ಇಂದು ಆ ನಗುವಿಗೆ ನಾನೇ ಕಾವಲುಗಾರ ಆಗಿದ್ದೇನೆ. ಅದನ್ನು ಯಾರೂ ಅವಳಿಂದ ಬೇರ್ಪಡಿಸದಂತೆ ನೋಡಿಕೊಳ್ಬೇಕು. ಅದು ನನ್ನ ಕರ್ತವ್ಯ ಎನ್ನುವಂಥ ಅನಿಸಿಕೆಗಳು ಒಂದರ ಹಿಂದೆ ಒಂದು ಬಂದು ದಾಳಿ ನಡೆಸಿದ್ದವು. ಏನು ಹಾಗೆ ನೋಡ್ತಾ ಇದ್ದೀರಾ? ಹೀಗೆ ನೋಡುವ ಹಕ್ಕು ನನ್ನೊಬ್ಬನಿಗೆ ತಾನೇ ಇರೋದು. ಹೌದು, ನಿಮ್ಮೊಬ್ಬರಿಗೆ ಇರೋದು. ಈಗ ಹೇಗೆ ಹೊರಗೆ ಹೋಗೋದು? ಮೊದಲು ನೀವು ಹೊರಗೆ ಹೋಗಿ, ಆಮೇಲೆ ನಾನು ಹೊರಗೆ ಬರ್ತೀನಿ. ಜೊತೆಯಲ್ಲೂ ಹೋಗ್ಬೋದು, ಏನೂ ಸಮಸ್ಯೆ ಇಲ್ಲ ಹೇಳಿ ಜೊತೆಯಲ್ಲಿ ಕರೆದುಕೊಂಡು ಹೊರಬಂದಿದ್ದ. ಚೆನ್ನಯ್ಯ ಕಾಫಿ ಕೂಗಿ ಹೇಳಿದವನು ಅಲ್ಲೇ ಕುಳಿತಿದ್ದ. ಮಹೇಂದ್ರ ಅವರು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಗೌತಮ್ ವಾರದಿಂದ ಬಿಡುವಿಲ್ಲದೆ ಒಂದೇ ಸಮ ಒಬ್ಬನೇ ಓಡಾಡ್ತಿದ್ಯಾ, ಇನ್ನು ಸ್ವಲ್ಪ ಸಮಯ ಮಲಗಿ ರೆಸ್ಟ್ ಮಾಡಬೇಕಾಗಿತ್ತು ಎಂದಿದ್ದರು. ಪರವಾಗಿಲ್ಲ, ಮಠದಲ್ಲಿ ನಿಮಗೆ ಅಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರಾ? ಎಲ್ಲರೂ ಬಂದಿದ್ದರು ಅನಿಸುತ್ತೆ ಕೇಳಿದ್ದ. ಅವರ ಜೊತೆ ಬಂದ ಗುಂಪನ್ನು ನೆನಪಿಸಿಕೊಂಡ. ಹೌದು ಕಣೋ, ಎಲ್ಲ ನನ್ನ ವಯಸ್ಸಿನವರೇ. ಒಂದು ಗುಂಪು ಮಾಡಿಕೊಂಡಿದ್ದೇವೆ. ನಮ್ಮ ಗುಂಪಿನಿಂದ ಆಗಾಗ ಸಂಗೀತ ಕಾರ್ಯಕ್ರಮ ಇರುತ್ತದೆ. ನಾನು ಇತ್ತೀಚೆಗೆ ತಬಲ ನುಡಿಸುವುದು ಕಲಿತುಕೊಂಡಿದ್ದೇನೆ. ನಮ್ಮ ಗುಂಪಿನಲ್ಲಿ 3-4 ಜನ ಹಾಡು ಹೇಳುವವರು ಇದ್ದಾರೆ. ಸಂತೋಷದಿಂದ ಹೇಳಿಕೊಂಡಿದ್ದರು. ಅವರಲ್ಲಿದ್ದ ಜೀವನೋತ್ಸಾಹ ನೋಡಿ ಇಂಥ ದಿನದ ನಿರೀಕ್ಷೆ ಇರಲಿಲ್ಲ ನನಗೆ ಎಂದುಕೊಂಡಿದ್ದ. ಎಲ್ಲರದು ಆಯಿತು, ನೀವಿಬ್ಬರು ಇದ್ದದ್ದು ಎನ್ನುತ್ತಾ 2 ಕಾಫಿ ಲೋಟ ಹಿಡಿದಿದ್ದರು. ಹಾಗಾದರೆ ಎಲ್ಲರದು ಆಯಿತಾ? ಇನ್ನೊಮ್ಮೆ ತೆಗೆದುಕೊಂಡಿದ್ದರೆ ಆಗುತ್ತಿತ್ತು ಎನ್ನುತ್ತಾ ಅವಳಿಗೊಂದು ಲೋಟ ಕೊಟ್ಟು ತಾನೊಂದು ತೆಗೆದುಕೊಂಡಿದ್ದ. ಮಡದಿಯನ್ನು ಎಷ್ಟು ನೋಡಿದರೂ ಸಾಲದು ಎನಿಸ್ತಿತ್ತು. ಎಲ್ಲರ ಜೊತೆ ಫಂಕ್ಷನ್ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದರು. ಆಗಾಗ ಮಡದಿಯ ಕಣ್ತುಂಬಿಕೊಳ್ಳುತ್ತಿದ್ದ. ಅದು ಎಲ್ಲರ ಗಮನಕ್ಕೂ ನಿಲುಕಿದಾಗ ರಮೇಶ್, ಬೇಗ ಊಟ ಮಾಡೋಣ, ಎಲ್ಲರಿಗೂ ಆಯಾಸ ಆಗಿರುತ್ತೆ, ಮಲಗಿದ್ರೆ ಸಾಕಾಗಿದೆ ಎಂದಿದ್ದರು. ಅವರ ಹಾಗೆ ಹೇಳುತ್ತಲೇ ಎಲ್ಲರೂ ಡೈನಿಂಗ್ ಟೇಬಲ್ ಕಡೆಗೆ ನಡೆದಿದ್ದರು. ರಾತ್ರಿ ಎಲ್ಲರೂ ಬೇಗನೆ ಊಟಕ್ಕೆ ಕುಳಿತದ್ದು ಗೌತಮ್ಗೆ ಅಚ್ಚರಿಯಾಗಿತ್ತು. ಊಟ ಮುಗಿಯುತ್ತಲೇ ಪಾವನಿ, ಅಣ್ಣ, ಪದ್ಮಾ ಆಂಟಿ ಮನೆಯಲ್ಲಿ ನಿಮ್ಮ ಮದುವೆ ವಿಡಿಯೋ ಹಾಗೆ ಇಂದು ರಿಸೆಪ್ಷನ್ ಒಂದಷ್ಟು ಫೋಟೋಗಳು ವಿಡಿಯೋಗಳು ಮಿತ್ರ ತೆಗೆದುಕೊಂಡಿದ್ದಾಳೆ. ಅದನ್ನು ಟಿವಿಗೆ ಕನೆಕ್ಟ್ ಮಾಡ್ತಾಳಂತೆ. ಎಲ್ಲರೂ ಒಟ್ಟಿಗೆ ಕುಳಿತು ನೋಡೋಣ ಬನ್ನಿ ಎನ್ನುತ್ತಿದ್ದಾಳೆ. ಎಲ್ಲರೂ ಹೋಗುತ್ತಿದ್ದೇವೆ. ಎಲ್ಲ ನೋಡಿ ಮುಗಿಯುವಷ್ಟರಲ್ಲಿ ಮಧ್ಯರಾತ್ರಿ ದಾಟಿರ್ತದೆ. ಅಷ್ಟೊತ್ತಿನಲ್ಲಿ ಹೇಗೆ ಇಲ್ಲಿಗೆ ಬರುವುದು? ಹಾಗಾಗಿ ಇಂದು ರಾತ್ರಿ ಎಲ್ಲರೂ ಪದ್ಮಾ ಆಂಟಿ ಮನೆಯಲ್ಲೇ ಇರ್ತೇವೆ ಎನ್ನುತ್ತಿದ್ದಂತೆ ಅವಳ ಮಾತನ್ನು ಅನುಮೋದಿಸಿ ಒಬ್ಬೊಬ್ಬರೇ ಎದ್ದು ಅವಳ ಜೊತೆಯಲ್ಲೇ ನಡೆದಿದ್ದರು. ಗೌತಮ್, ಏನಿದು, ಎಲ್ಲರಿಗೂ ವಿಷಯ ತಿಳಿದು ಹೋಯ್ತಾ ಹೇಗೆ ಎಂದುಕೊಂಡು ರಮೇಶ್ ಕಡೆಗೆ ನೋಡಿದ್ದ. ಯಾರಿಗೂ ತಿಳಿಯಬಾರದು ಎಂದು ಮೊದಲೇ ಮುನ್ನೆಚ್ಚರಿಕೆ ನೀಡಿದ್ದ ಕಾರಣ. ರಮೇಶ್, ಯಾರಿಗೂ ತಿಳಿದಿಲ್ಲ. ನಿಜವಾಗಿ ನಿನ್ನ ಮದುವೆ ವಿಡಿಯೋ ನೋಡಲು ಹೋಗ್ತಿದ್ದಾರೆ. ಮಧ್ಯರಾತ್ರಿ ಬರೋದೇನು ಚಂದ, ಹಾಗಾಗಿ ರಾತ್ರಿ ಅಲ್ಲಿ ಉಳಿದುಕೊಳ್ತಾರೆ ಹೇಳಿ ರೇಗಿಸಿಯೇ ಹೊರಗೆ ನಡೆದಿದ್ದ. ಚಂದನ ಎಲ್ಲರೂ ಒಟ್ಟಾಗಿ ಕುಳಿತು ಮದುವೆ ವಿಡಿಯೋ ನೋಡ್ತಾ ಎಂಜಾಯ್ ಮಾಡ್ತಾರೆ, ನಾವು ಹೋಗ್ಬೋದಿತ್ತು ಎಂದಿದ್ದಳು. ಮನೆ ಹೊತ್ತಿಕೊಂಡ ಗೌತಮ್, ನೀನು ಹೋಗು, ನಾನು ಬರೋಲ್ಲ ಹೇಳಿ ಕುಳಿತಿದ್ದ. ಅರ್ಥ ಮಾಡಿಕೊಂಡವಳು ಗೊತ್ತಾಗಲಿಲ್ಲ ಹೇಳಿ ತಲೆ ತಗ್ಗಿಸಿ ನಿಂತಿದ್ದಳು. ಪಾವನಿ ರೂಮಿನಲ್ಲಿ ಸೀರೆ ಒಡವೆ ಇದೆ, ಉಟ್ಟು ತಯಾರಾಗಿ ಬಾ ಹೇಳಿದವನು ಎಲ್ಲರೂ ಹೊರಟಿದ್ದ ಕಾರಣ ಹೋಗಿ ಮುಂದಿನ ಬಾಗಿಲು ಹಾಕಿ ಬಂದಿದ್ದ. ತನ್ನ ರೂಮ್ಗೆ ಬಂದವನಿಗೆ ಅಲ್ಲಿ ಅಲಂಕಾರ ನೋಡಿ ಒಂದು ರೀತಿ ಎನಿಸಿತು. ನನ್ನ ಮನಸ್ಥಿತಿಯೇ ಹೀಗಿರಬೇಕಾದ್ರೆ ಇನ್ನು ನಾಲಾಯಕ್ ಮನಸ್ಥಿತಿ. ಹೋಗಿ ಅವಳಿಗೇನಾದರೂ ಸಹಾಯ ಮಾಡಲ? ಬೇಡ, ಮತ್ತಷ್ಟು ಮುಜುಗರಗೊಳ್ಳಬಹುದು. ಅವಳಾಗಿ ತಯಾರಾಗಿ ಬರಲಿ ಹೇಳಿಕೊಂಡು ಟವೆಲ್ ಹಿಡಿದು ವಾಶ್ರೂಮ್ ಕಡೆಗೆ ನಡೆದಿದ್ದ. ವಾಶ್ರೂಮ್ನಿಂದ ಬಂದ ಚಂದನ ಗೌತಮ್ ಇಟ್ಟಿದ್ದ ಸೀರೆ ಒಡವೆಗಳ ನೋಡುತ್ತಾ ಕೈಯಲ್ಲಿ ಸವರಿದವಳಿಗೆ ಅರ್ಥವಾಗದ ತಳಮಳ. ಗೌತಮ್ ಇಷ್ಟು ದಿನ ದೂರ ಉಳಿದು ಕಾಯ್ದಿದ್ದರ ಅರಿವಿತ್ತು. ಸೀರೆ ಹುಟ್ಟು ಒಡವೆ ತೊಟ್ಟವಳು
ಸಂಕೋಚದ ನಡುವೆ ತನ್ನ ಅಲಂಕಾರ ಮುಗಿಸಿದ್ದಳು. ಪಂಚೆ ಶರ್ಟ್ ತೊಟ್ಟು ರೆಡಿಯಾದವನು, ಏನಿದು ಇಷ್ಟೊತ್ತಾದರೂ ಬರಲಿಲ್ಲ, ಒಂದು ವೇಳೆ ಹೇಳಿಕೊಂಡವನು ಪಾವನಿಯ ರೂಮಿನ ಕಡೆಗೆ ಬಂದಿದ್ದ. ಅಲಂಕಾರಗೊಂಡಿದ್ದರೂ ನಿಂತ ಜಾಗದಿಂದ ಕದಲದೆ ಸೀರೆ ಸೊರಗಿನ ತುದಿ ಹಿಡಿದು ಉಗುರಿನಲ್ಲಿ ಕೀಳುತ್ತಾ ನಿಂತವಳ ಮನಸ್ಥಿತಿ ಅರ್ಥವಾಗಿತ್ತು. ಬಳಿ ಬಂದು ನಿಂತಿದ್ದ. ಆದರೆ ಏನು ಮಾತನಾಡಬೇಕು ಎನ್ನುವ ಗೊಂದಲ ಇಬ್ಬರಲ್ಲೂ. ಅರ್ಥವಾಗದ ಮುಜುಗರ. ಗೌತಮ್ ಬಳಸಲು ಹೋಗುತ್ತಿದ್ದಂತೆ ಅವನಿಗಿಂತ ಮೊದಲೇ ಅವನೆದೆಗೆ ಹಣೆ ತಾಗಿಸಿ ಕಣ್ಮುಚ್ಚಿ ನಿಂತು ಬಿಟ್ಟಳು. ಕೆಲ ಸಮಯ ಹಾಗೇ ಬಳಸಿ ನಿಂತರು. ಮರುಗಳಿಗೆ ನಮ್ಮ ರೂಮ್ಗೆ ಹೋಗೋಣ ಹೇಳಿ ಭುಜ ಬಳಸಿಯೇ ನಡೆದಿದ್ದ. ಹೊರಗೆ ಬರುತ್ತಲೇ ಚಂದನ, ಅತ್ತಿಗೆ ಹೇಳಿದ್ದರು, ಹಾಲು ಕಾಯಿಸಿ ಇಟ್ಟಿದ್ದಾರಂತೆ, ನಿಮಗೆ ಕೊಡಬೇಕಂತೆ ಎಂದಿದ್ದಳು. ಡೈನಿಂಗ್ ಟೇಬಲ್ ಮೇಲೆ ಮುಚ್ಚಿಟ್ಟಿದ್ದ ಬೆಳ್ಳಿ ಚೊಂಬು ನೋಡುತ್ತಲೇ ಅವನಿಗೆ ಅರ್ಥವಾಗಿತ್ತು. ರಮೇಶ್ ಹೇಳಿರಬೇಕು ಎಂದುಕೊಂಡಿದ್ದ. ಚಂದನ ಕೂಡ ನೋಡಿದವಳು ಹೋಗಿ ತೆಗೆದುಕೊಂಡು ಬಂದಿದ್ದಳು. ರೂಮಿಗೆ ಬಂದವಳ ಕಣ್ಣುಗಳು ಹರಳಿತು. ನಂಬದಾಗಿದ್ದಳು. ತನ್ನನ್ನು ಆ ರೂಮಿನಲ್ಲಿ ಉಳಿಸಿದ ಕಾರಣ ಅರ್ಥವಾಗಿತ್ತು. ಹಾಲನ್ನು ಲೋಟಕ್ಕೆ ಬಗ್ಗಿಸಿ ಅವನತ್ತ ಹಿಡಿದಿದ್ದಳು. ಪಡೆದುಕೊಂಡವನ ಕಣ್ಣ ತುಂಬ ಎದುರು ನಿಂತಿದ್ದವಳ ಚೆಲುವು, ತನ್ನ ಬಗ್ಗೆ ಅವಳ ಕಣ್ಣಿನಲ್ಲಿದ್ದ ಒಲವು ತುಂಬಿತ್ತು. ಮೆಲ್ಲಗೆ ನಡುಗುತ್ತಿದ್ದ ಕೈ ಗಮನಿಸಿ ಹಿಡಿದವನು, ಬಿ ಕಂಫರ್ಟೇಬಲ್, ಇಲ್ಲಿ ನಾವಿಬ್ಬರೇ ಇರುವುದು ಹೇಳಿ ಹಣೆಗೆ ಚುಂಬಿಸಿ ಭರವಸೆ ಧೈರ್ಯ ನೀಡುವಂಥ ಅಪ್ಪುಗೆಯಲ್ಲಿ ಸೇರಿಸಿಕೊಂಡಿದ್ದ. ಕ್ಷಣಗಳು ಕಳೆದಿದ್ದವು. ಬದುಕಿಷ್ಟೊಂದು ಸುಂದರವಾಗಿದೆ ಎನ್ನುವಂಥ ಭಾವ ಇಬ್ಬರಲ್ಲೂ ತುಂಬಿತ್ತು. ಕಿವಿಯ ಜುಮುಕಿ ಮುಂಗುರುಳಿಗೆ ಸಿಕ್ಕಿಕೊಂಡಾಗ ಅದನ್ನು ಬಿಡಿಸಲು ನೋಡಿದಳು. 1 ನಿಮಿಷ ಹೇಳಿದ್ದ ಗೌತಮ್. ಡ್ರೆಸ್ಸಿಂಗ್ ಟೇಬಲ್ ಕಡೆಗೆ ಕರೆತಂದವನು ತಾನೇ ಹೋಳಿ ಜುಮುಕಿ ಕಳಚಿ ಅಲ್ಲಿದ್ದ ಟೇಬಲ್ ಮೇಲೆ ಇಡುತ್ತಾ, ನಮ್ಮಿಬ್ಬರ ನಡುವೆ ಇರುವ ಈ ಸಣ್ಣ ಅಂತರವನ್ನು ದೂರ ಮಾಡುವಲ್ಲಿ ನಿನ್ನ ಸಹಕಾರ ಕೂಡ ಮುಖ್ಯ. ಮುಡಿದಿದ್ದ ಮಲ್ಲಿಗೆ ಹೂವನ್ನು ಬೆರಳುಗಳಲ್ಲೇ ಸೋಕುತ್ತಾ ಹೇಳಿದ್ದ. ನಾನು ನನ್ನಲ್ಲಿ ನಿಮ್ಮನ್ನು ನೋಡೋಕ್ಕೆ ಶುರು ಮಾಡಿ ತುಂಬ ವರ್ಷಗಳೇ ಆಯಿತು. ಮೊದಲು ನೀವು ಎದುರು ಬಂದಾಗ ಭಯವಾಗುತ್ತಿತ್ತು. ಯಾವಾಗ ಅರಿವಾಯಿತು ಎಂದು ಗೊತ್ತಿಲ್ಲ. ನನ್ನ ಧೈರ್ಯ ನೀವೇ ಎಂದು ಹೇಳಿದವಳ ನೋಟ ಮಾತ್ರ ಅವನ ಕಡೆಗೆ ಇರಲಿಲ್ಲ. ಎಷ್ಟೊಂದು ಪ್ರಶ್ನೆಗಳು ತುಂಬಿತ್ತು ಮನದ ತುಂಬ. ಹಳೆ ಕಹಿ ನೆನಪುಗಳಿಗೆಲ್ಲ ಸಮಾಧಿ ಕಟ್ಟಿ ಅಲ್ಲಿ ನಿನ್ನ ನಗುವಿನ ಕುರುಹು ಮೂಡಿಸಿದೆ. ಹೇಳಿದವನು ಕೈ ತುಂಬಿದ ಬಳೆಗಳ ತೆಗೆದು ಟೇಬಲ್ ಮೇಲೆ ಇಟ್ಟಿದ್ದ. ನನ್ನ ನಗುವಿಗೆ ಅರ್ಥ ಬಂದಿತ್ತು, ಅದಕ್ಕೆ ನಾಚಿಕೆ ಬೆರೆತಿತ್ತು ನಿಮ್ಮಿಂದಲೇ. ಕಂಪನಿ, ಆಫೀಸ್ ಬಿಟ್ಟರೆ ಬೇರೆ ಕನಸುಗಳಿಗೆ ಜಾಗವೇ ಇರಲಿಲ್ಲ. ಹೊಸ ಕನಸುಗಳಿಗೆ ಜಾಗ ಮಾಡಿಕೊಟ್ಟಿದ್ದೆ ನೀನು, ಹೇಳುತ್ತಾ ಕೊರಳಿಗೆ ಹಾಕಿದ್ದ ಸರತೆಗೆದು ಇಟ್ಟಿದ್ದ. ಕನಸಿನಲ್ಲೂ ಕೂಡ ಬದುಕಬಹುದು ಎಂದು ಅರಿವಾಗಿದ್ದೆ ನಿಮ್ಮಿಂದ, ಹೇಳಿದ್ದ ಪ್ರತಿ ಸನಿಹಕ್ಕೂ ಮಾತಿಗೂ ಹರಳುತ್ತಿದ್ದಳು. ನನ್ನ ಅರ್ಥವಿಲ್ಲದ ಕೋಪ ಆವೇಶಕ್ಕೆಲ್ಲ ನಿನ್ನ ನಗು ಪ್ರಶ್ನೆಯಾಗುತ್ತಿತ್ತು. ಸಮಯ ಸರಿಯುತ್ತಲೇ ನಿನ್ನ ನಗುವೇ ಉತ್ತರವಾಗುತ್ತಿತ್ತು. ಹೇಳುತ್ತಾ ಕರೆದಂದು ಮಂಚದ ಮೇಲೆ ಕೂರಿಸಿದನು. ಕಣ್ಮನ ತುಂಬಿಕೊಳ್ಳುವಂತೆ ನೋಡಿದ್ದ. ಅವನ ನೋಟಕ್ಕೆ ನಾಚಿ ಅವನ ಆಸರೆಯನ್ನೇ ಕೋರಿದವಳನ್ನು ತುಂಬು ತೋಳಲ್ಲಿ ಒದಗಿಸಿಕೊಂಡಿದ್ದ. ಸಂಕೋಚಗೊಳ್ಳುತ್ತಿದ್ದವಳ ನಡೆಗೆ ಬೆಳಗುತ್ತಿದ್ದ ಲೈಟ್ಗಳ ಆರಿಸಿದ್ದ. ಕ್ಷಣಗಳು ಕಳೆಯುತ್ತಲೇ ಸಂಕೋಚ, ಅಂಜಿಕೆಯು ತೆರೆಗಳು ಸರಿದಿತ್ತು. ತನು ಮನದಲ್ಲಿ ಒಲವಿನ ಆಚೆಗೂ ಮತ್ತಷ್ಟು ಕೋರಿಕೆಗಳು. ಒಂದಾದ ಜೀವಗಳು ದಾಂಪತ್ಯದ ಸೊಬಗಿಗೆ ಅಚ್ಚರಿಪಟ್ಟಿದ್ದರು. ಗೌತಮ್ ಮಬ್ಬು ಬೆಳಕಿನಲ್ಲಿ ಅವಳತ್ತ ನೋಡಿದ್ದ. ಇಬ್ಬನಿಯಲ್ಲಿ ತೊಯ್ದು ಹೂವಿನಂತೆ ಕಂಡಿದ್ದಳು. ನೋಟಕ್ಕೆ ನಾಚಿ ಅವನ ಕೊರಳಲ್ಲಿ ಮುಖ ಒದಗಿಸಿದವಳು. ಅವನ ಪಿಸುನುಡಿಗೆ ಧೈರ್ಯ ಮಾಡಿ ಉತ್ತರಿಸಿ, ನೀವು ಕೇಳಿದ್ದಳು. ಅವಳ ಕೇಳಿಕೆಗೆ ಹೌದು, ನೀನು ಮಾತ್ರ, ನೀನೊಬ್ಬಳೆ ಕಿವಿಯ ಬಳಿ ಪಿಸುಗುಟ್ಟಿದ. ಮತ್ತಷ್ಟು ಬಳಸಿದವಳು. ಯಾಕಿಷ್ಟು ಕೇಳಿದಳು. ಅರ್ಥ ಮಾಡಿಸಿದವಳು ನೀನೆ. ನಿನಗೆ ತಿಳಿಯಲಿಲ್ಲ ಅಂದರೆ ಕೇಳಿದ್ದ ಮುಂಗುರುಳ ಸರಿಸುತ್ತಾ. ಕತೆ ಮುಂದುವರಿಯುತ್ತದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.